ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗಳು ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಆಗಬೇಕಂತ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾಯಿದ್ರು. ಆದರೆ ಇಲ್ಲಿ ಅದ್ರ ಉಲ್ಟಾಣ ಆಗ್ತಾಯಿದೆ. ಒಂದೇ ಒಂದು ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಇಲ್ಲ. ಯಾವಾಗ ಬೇಕಾದ ಪೊಲೀಸರು ಹೋಗ್ತಾಯಿದ್ದಾರೆ, ಯಾವಾಗ ಬೇಕಾದ ಎತ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆ ತಿಳುವಳಿಕೆನೂ ಕೊಡ್ತಾಯಿಲ್ಲ. ಅರೆಸ್ಟ್ ಮಾಡೋಕ್ಕಿಂತ ಮೊದಲು ನೋಟಿಸ್ ಕೊಡಬೇಕು, ಪ್ರೆಸೆಂಟ್ ಆಗ್ಬೇಕಂತೇಳಿ. ಆ ನೋಟಿಸ್ನೂ ಇಲ್ಲ. ನಂತರ ಒಬ್ಬೊಬ್ಬ ಅಪರಾಧಿಗಳನ್ನು ಕರೆಸಿ ಬೆಳಗಿಂದ ಸಂಜೆ ಹೊತ್ತ ಕೂಡಿಸ್ತಾರೆ ಅವರು. ಸಾಹೇಬ್ ಅಲ್ಲಿ ಹೋಗಿದ್ದಾನೆ, ಇಲ್ಲಿ ಹೋಗಿದ್ದಾನೆ ಅಂತ. ನಂತರ ಎದ್ದು ಹೋಗಿ ಕೊಡೋಂಗಿಲ್ಲ, ಮತ್ತು ರೆಕಾರ್ಡೇ ಇರೋಂಗಿಲ್ಲ. ನಾನು ನಿಮ್ಗೆ ಬಾ ಅಂದೇನೆ ಅಂತೇಳಿ ಸ್ಟೇಷನ್ಗೆ ರೆಕಾರ್ಡ್ ಇಲ್ಲದೆ ಅನೇಕರು ಧಮಕಿಯನ್ನು ಕೊಡ್ತಾಯಿದ್ದಾರೆ ಪ್ಲಾಟ್ ವಿಷಯವಾಗಿ. ಇಲ್ಲಿ ಕ್ರಿಮಿನಲ್ ಅಲ್ಲಿದು, ಈ ಸಿವಿಲ್ ಮ್ಯಾಟ್ರಲ್ಲಿ ಕೂಡ ಹಸ್ತಕ್ಷೇಪ ಮಾಡಿ ಸಾವಿರಾರು ರೂಪಾಯಿ ಲಂಚವನ್ನು ಪಡಿತಾ ಇದ್ದಾರೆ. ಬೆಳಗಾವಿ SP ಅವ್ರಿಗೆ ನಾವು ಕೇಳ್ಕೊತೇವೆ, ಜನಸ್ನೇಹಿ ಪೊಲೀಸ್ ಸ್ಟೇಷನ್ಗಳು ಆಗಬೇಕಾದ್ರೆ ನೀವು ಪ್ರತಿಯೊಂದು ಠಾಣೆಗೆ ಹೋಗಿ ಕಟ್ಟುನಿಟ್ಟಿನ ಆದೇಶವನ್ನು ಕೊಡಬೇಕು. ನಂತರ ರಾಮರಾಜನ ಗಮನಕ್ಕೆ ಒಂದು ತರ್ತೇವೆ. ನಿಮ್ಮ ಕಡೆಗೆ ಅನೇಕ ಅರ್ಜಿಗಳು ಬರ್ತಾವೆ, PSI ಮೇಲೋ, CPI ಮೇಲೋ, DS ಮೇಲೋ, CL4 ಮೇಲೆ ಏನು ಕ್ರಮ ಕೈಗೊಳ್ತಾ ಇಲ್ಲ. ಗುಂಡಾಗಳನ್ನು ಬೆಳೆಸಲಿಕ್ಕೆ ಬಿಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಲ್ಲಿ 2-3 ಮಂದಿ ಗುಂಡಾಗಳು ಇದ್ದೇ ಇರ್ತಾರೆ. ಅದನ್ನು ಅವರು ಉಪಯೋಗ ಮಾಡ್ತಾರೆ. ಯಾರೋ ಒಂದು ಅಪರಾಧಿ ಎಲ್ಲೋ ಇದ್ರೆ ಅವನು ಎತ್ಕೊಂಡು ಬರಲಿಕ್ಕೆ. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟದವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಅರ್ಥ. ಇನ್ನು DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತೇಳಿ. ಮೊದಲು ಪೊಲೀಸ್ ಠಾಣೆಗಳಲ್ಲಿ ಸರಿಯಾಗಿ ಆಡಳಿತವನ್ನು ಕೊಟ್ಟರೆ 50% ನೀವೇನು ಮಾಡೋದು ದೊರೆತಿಲ್ಲ, ಏನೂ ಮಾಡೋದು ದೊರೆತಿಲ್ಲ. ಕಾಲುಗಳಿಗೆ ನೀರು ಮತ್ತು ಕರೆಂಟ್ ಕೊಟ್ಟರೆ 50% ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ರೈತರದು. ಇಲ್ಲಿ ಕೂಡ ಹೆಚ್ಚು ನೋವನ್ನು ಅನುಭವಿಸ್ತಾ ಇರೋರು ಯಾರು? ಇಲ್ಲಿ ಹೋಗಿ ಸ್ಟೇಷನ್ಗೆ ಹೋಗಿ ನ್ಯಾಯ ಕೇಳಲಿಕ್ಕೆ ಬಂದವರು. ಇನ್ನು ದುಡ್ಡ ಒಂದು ಕಡೆ ಎತ್ತಿರ್ತಾನೆ, ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾನೆ. ಆ ವ್ಯಾಪ್ತಿಯಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಅಪರಾಧಿ ನಿಮ್ಮ ಕಡೆನೇ ಇದ್ದಾನೆ. ಅವನು ಹಣ ಕಳ್ಕೊಂಡವನು, ಸಾಲ ಕೊಟ್ಟವನು ಕೇಳ್ತಾ ಇದ್ದಾನೆ. ಅದು ಇಲ್ಲ. ಇನ್ನು ಮೀಟ್ರ್ ಬಡ್ಡಿ ಎಲ್ಲ ಗೊತ್ತಿದೆ, ಎಲ್ಲ ಸ್ಟೇಷನ್ದಲ್ಲಿ ಎಲ್ಲರಿಗೂ ಗೊತ್ತಿದೆ ಮೀಟ್ರ್ ಬಡ್ಡಿ ಯಾರು ಆಡ್ತಾರಂತ. ಅದ್ರ ಕಂಪ್ಲೇಂಟ್ ಬಂದರೆ ಅಷ್ಟತ್ತವರು. ಮತ್ತು ಕಂಪ್ಲೇಂಟ್ ಬಂದ ಅವನ ಹೆಸರು ಹೇಳ್ತಾರೆ. ಹೆಸರು ಹೇಳಿದಂತ ಅವ್ರದ್ದು ದಾದಾಗಿರಿ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ. ಅಂದ್ರೆ ಇವರು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಆಟ ಆಡ್ತಾಯಿದ್ದಾರೆ. SP ಅವ್ರ ಗಮನಕ್ಕೆ ನಾವು ತರ್ತಾಯಿದ್ದೇವೆ. ನಗರ ಆಯುಕ್ತ ನಿಮ್ಮ ಗಮನಕ್ಕೂ ಕೂಡ ಇಲ್ಲಿ ಪ್ಲಾಟ್ಗಳನ್ನು ಯಾರೋ ಮಾರ್ತಾಯಿದ್ದಾರೆ. ರಾತ್ರಿ ಯಾರ್ದೋ ಭೂಮಿ ಮೇಲೆ ಧ್ವಜವನ್ನು ಹಾಕ್ತಾಯಿದ್ದಾರೆ, ಬೋರ್ಡನ್ನು ಹಾಕ್ತಾಯಿದ್ದಾರೆ. ಸಂಘಟನೆಗಳು 2-3 ಸಂಘಟನೆ ಆ್ಯಕ್ಟಿವೇ. ಅಂದರೆ ಎಲ್ಲಿ ಹೋದಲ್ಲಿ ಪೊಲೀಸ್ ಠಾಣೆಗಳಿಂದ ಬರುವಂಥ ತಕರಾರುಗಳು ಸಾಕಷ್ಟು ಪ್ರಮಾಣದಲ್ಲಿವೆ. ಅದು ತನಿಖೆ ಮಾಡೋರು ಯಾರು? ತಮಗೇನಾದರೂ ಬೇಕಾಗಿತ್ತಂದರೆ ಒಬ್ಬ ಅಪರಾಧಿಗಳನ್ನ ಏನೂ ಎಲ್ಲ ಎತ್ಕೊಂಡು ಬಂದು ಕೂಡಿಸ್ತಾರೆ, ಏನೂ ಇರೋಂಗಿಲ್ಲ. ಮತ್ತು ಅಲ್ಲಿಂದ ತಂದದ್ದು ಇಲ್ಲಿ ಇಟ್ಟದ್ದು ಯಾವುದೇ ದಾಖಲಾತಿ ಇರೋದಿಲ್ಲ. ಮತ್ತು ಪ್ರತಿಯೊಂದು ಪೊಲಿಟಿಷನ್ದಲ್ಲಿ ಅಲ್ಲಿ CC ಕ್ಯಾಮರಾ ಇರಬೇಕು. ಎಷ್ಟು ಆ್ಯಕ್ಟಿವ್ ಇದ್ದಾವೆ? ಸರ್ಕಾರದ ಅನುದಾನ ಕೇಳ್ರಿ. ಪ್ರತಿಯೊಂದಲ್ಲಿ ಪಾರದರ್ಶಕ ಅಂತ ತೋರಿಸ್ತಾರೆ, ಪಾರದರ್ಶಕ ಇರೋಂಗಿಲ್ಲ. ಒಂದು ಕಂಪ್ಲೇಂಟ್ ಇರ್ತೈತಿ, ಆ ಕಂಪ್ಲೇಂಟ್ ಗಂಭೀರ ಇರ್ತೈತೆ. ಅದು FIR ಹಾಕಿ ಮಾಡೋಂಗಿಲ್ಲ. ಆಯಿತು ಕರೆಸಿ ಮಾತಾಡ್ತೇವೆ ಅಂತ ಹೇಳ್ತಾರೆ. ಅವ್ನ ಕಡೆ ದುಡ್ಡು ತಿರ್ತಾರೆ. ಇಲ್ಲಿ ನೋಟ್ಬುಕ್ದಾಗ ಬರ್ಕೋತಾರೆ, ಅಲ್ಲಿ ಸಹಿತ ಹೋಗ್ತಾರೆ, ನಿಮ್ಮನ್ನು ಕರೆಸ್ತೇವೆ ಅಂತ ಹೇಳ್ತಾರೆ. ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಇವ್ನ ಕಡೆ ಮತ್ತೊಂದು ಕಂಪ್ಲೇಂಟ್ ತಗೋರು, ಫ್ರೆಶ್ ಕಂಪ್ಲೇಂಟ್. ಅದು ಕಂಪ್ಲೇಂಟ ಇವ್ರು ಹೆಂಗೆ ಹೇಳ್ತಾರಲ್ಲ ಪೊಲೀಸರು ಹಂಗೆ ಬರಿಬೇಕು. ಏನಿದು ಭ್ರಷ್ಟಾಚಾರ ಪೊಲೀಸ್ ಠಾಣೆಗಳು ಏನು ನಡೀತಾ ಇದೆ ಅದು ಬೇರೆ ಕಡೆಗೆ ಯಾರಿಗೂ ಎಲ್ಲಿಯೂ ನಡೀತಾ ಇಲ್ಲ. ಆದರೆ ಏನೂ ಗೊತ್ತಾಗೋದಿಲ್ಲ. ಆ ರೀತಿ ವ್ಯವಹಾರ ಇಟ್ಟಿರ್ತಾರೆ. ನಂತರ ಕಲೆಕ್ಷನ್ಗಾಗಿ ಒಂದು ಪೊಲಿಟಿಷಿಯನ್ ಒಬ್ಬಿರ್ತಾರೆ. ಅವರು ರೈಟ್ರಿಗೆ ಎಷ್ಟು ಹಚ್ಚಬೇಕು, SIಗೆ ಎಷ್ಟು ಕೊಡಬೇಕು, PSIಗೆ DSPಗೆ ಎಷ್ಟು ಕೊಡಬೇಕು, ಎಲ್ಲವನ್ನು ಮಟಕ ಚೀಟಿ ಅಂಕ ಅಂತಿತ್ತಲ್ಲ ಆ ರೀತಿ ಈ ನಂಬರ್ಗೆಷ್ಟು, ಈ ನಂಬರ್ಗೆಷ್ಟು, ಈ ನಂಬರ್ಗೆಷ್ಟು. ಇನ್ನು ಅವೇದಿ ಕೆಲಸ ಮಾಡುವಂಥ ಎಲ್ಲ ಗೊತ್ತಿದೆ ಅವರಿಗೆ. ಮಟಕನೂ ಗೊತ್ತಿದೆ, ಮೀಟ್ರ್ ಬಡ್ಡಿನೂ ಗೊತ್ತಿದೆ, ಜೂಜಾಟ ಕೇಂದ್ರಗಳ ಬಗ್ಗೆ ಗೊತ್ತಿದೆ, ದಾರು ಯಾರು ತಂದೆ ಇಲ್ಲಿಗೆಲ್ಲ ಮಾರ್ತಾರೆ ಅದು ಗೊತ್ತಿದೆ, ಕಳ್ಳಬಟ್ಟಿ ಸರಾಯಿ ಎಲ್ಲಿದೆ ಎಲ್ಲ ಗೊತ್ತಿದೆ. ಅದ್ರ ಕಂಪ್ಲೇಂಟ್ ಬರ್ಬೇಕು ಇವರಿಗೆ. SP ಅವರು ಪ್ರತಿಯೊಂದು ಠಾಣೆಗಳಲ್ಲಿ ಹೋಗಿ ನೀವು ಚೆಕ್ ಮಾಡೋದಲ್ಲ, ಅಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಒಂದು ಮೀಟಿಂಗ್ ಕರೆದು ಕೇಳ್ರಿ. ರಾಮರಾಜನ ಗಮನಕ್ಕೆ ಏನು ತರ್ತೀವಿ ಅಂದರೆ ಪ್ರತಿ ತಿಂಗಳ ಒಂದು ನೀವು ಜನಸ್ನೇಹಿ ಮೀಟಿಂಗ್ ಮಾಡಿರಿ. ಒಂದು ಹಿಂದೆ ಮಾಡ್ತಾಯಿದ್ರು ಹಿಂದಿನ SP ಗಳು. ಅವಾಗೆಲ್ಲ ಇನ್ನೂ ಅಪರಾಧಗಳು ಎಲ್ಲ ಬಂದಾಗಿದ್ದು. ನೀವು ಮಾಡಿರಿ ಪ್ರತಿಯೊಂದು ತಿಂಗಳಿಗೆ 1ನೇ ತಾರೀಕಿಗೆ ಅಥವಾ ಮೊದಲನೇ ರವಿವಾರ ಅಥವಾ ಸೆಕೆಂಡ್ ರವಿವಾರ ಅಂದರೆ ಸೆಕೆಂಡ್ ಶನಿವಾರ ಅದು ಮಾಡಿದ್ರೆ ಏನಾಗ್ತೈತೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತೈತೆ.
ಇಲ್ಲಿ ಪೊಲೀಸ್ ಠಾಣೆಗಳು ಜನಸ್ನೇಹಿ ಆಗುವಂಥ ಕೆಲಸ ನಡೀತಾ ಇಲ್ಲ ಅಂತ ಈ ವಿಡಿಯೋದ ಮುಖ್ಯ ಉದ್ದೇಶ. ನಾಳೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ, ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.